ಆತ್ಮೀಯ ಪಾಲಕ ಬಂಧುಗಳೇ ನಮಸ್ಕಾರ. ಇವತ್ತು ನಿಮ್ಗೆ ಅತಿ ಉತ್ತಮವಾದಂತ ಸಂದೇಶವನ್ನ ತೆಗೆದುಕೊಂಡು ಬಂದಿದ್ದೇನೆ. ನಿಮ್ಮ ಮಕ್ಕಳೇನಾದ್ರೂ ನವೋದಯ ಶಾಲೆಗೆ ಅಥವಾ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗೆ, ಸೈನಿಕ ಶಾಲೆಗೆ, ಹೊಸ ಸೈನಿಕ ಶಾಲೆಗೆ ಆಯ್ಕೆ ಮಾಡ್ಬೇಕಂತ ಹೇಳಿ ಏನಾದ್ರು ಕನಸು ಕಂಡಿದ್ರೆ ಅದಕ್ಕೆ ಅತ್ಯುತ್ತಮವಾದಂತಹ ತರಬೇತಿಯನ್ನ ನೀಡಲು ಸಜ್ಜಾಗಿ ನಿಂತಿರ್ತಕ್ಕಂತಹ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ತೆಗೆದುಕೊಂಡು ನಿಮ್ ಮುಂದೆ ಬಂದಿದ್ದೇನೆ. ಇದು ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿ ಜೇಡರದಾಶಿಮೆ ಕ್ಯಾಂಪಸ್ ನಲ್ಲಿ ನಡೀತದ. ಉತ್ತಮವಾದಂತ ತರಬೇತಿಯನ್ನ ನೀಡುತ್ತಾ ಮಕ್ಕಳಿಗೆ ಉತ್ತಮವಾದಂತ ಫಲಿತಾಂಶವನ್ನ ಈಗಾಗಲೇ ತಂದು ಕೊಟ್ಟಿದ್ದೇವೆ. ನೀವು ಬೇರೆ ಕೋಚಿಂಗ್ ಕ್ಲಾಸ್ ಅಲ್ಲಿ ಏನ್ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ನೋಡ್ತಿರ್ಬೋದು. ಏಕಲವ್ಯ ಕೋಚಿಂಗ್ ಕ್ಲಾಸ್ ನ ಬನಹಟ್ಟಿ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಮತ್ತೆ ಫಲಿತಾಂಶವನ್ನು ನೋಡಿದಾಗ ನವೋದಯಕ್ಕೆ ಸುಮಾರು 100-120 ಹುಡುಗರಿಗೆ ಟ್ರೈನಿಂಗ್ ಮಾಡಿ ಅದರಲ್ಲಿ 1-2 ಸೆಲೆಕ್ಷನ್ ಕೊಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದ್ ಕಡೆ ಮಾಬ್ ನಡೆದಿದೆ. ಏನಂತಂದ್ರೆ ಎಂಟ್ರನ್ಸ್ ಎಕ್ಸಾಮಿನೇಷನ್ ನಲ್ಲಿ ಯಾರು ಒಳ್ಳೆ ಅಂಕಗಳನ್ನ ಪಡೆದುಕೊಂಡಿರ್ತಾರೆ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ನವೋದಯ ಶಾಲೆಗೆ ಆಯ್ಕೆ ಮಾಡಿ ಕಳಿಸುವಂತದ್ದು ಕೂಡ ಇದೆ. ಎರಡು ಒಂದೇ ನೋಡ್ರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು 100-120 ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು 1-2-3 ಸೆಲೆಕ್ಷನ್ ಮಾಡಿ ಕಳಿಸೋದು ಅಷ್ಟೇ. ಅದೇ ರೀತಿಯಾಗಿ ಎಂಟ್ರನ್ಸ್ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಪಡೆದುಕೊಂಡು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು 20-25 ರಿಸಲ್ಟ್ ಕೊಡೋದು ಒಂದೇ. ಆದ್ರೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿಯಲ್ಲಿ ಎಂಟ್ರನ್ಸ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡರೂ ಕೂಡ, ಕಡಿಮೆ ಅಂಕಗಳನ್ನು ಪಡೆದುಕೊಂಡರೂ ಕೂಡ ವಿದ್ಯಾರ್ಥಿಗಳನ್ನ ಅತ್ಯುತ್ತಮವಾದಂತ ರೀತಿಯಲ್ಲಿ ತಯಾರಿ ಮಾಡಿ ಕೇವಲ ನವೋದಯ ಒಂದೇ ತಯಾರಿ ಮಾಡಲಾರ್ದ ಸೈನಿಕ ಶಾಲೆ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆ, ಆದರ್ಶ ಶಾಲೆ, ಮೊರಾರ್ಜಿ ಶಾಲೆ, ಎಲ್ಲ ವಸತಿ ಶಾಲೆಗಳ ಒಂದು ಸಿಲೆಬಸ್ ಅನ್ನ ಸಂಪೂರ್ಣವಾಗಿ ಕವರ್ ಮಾಡಿ ಅವರನ್ನ ತಯಾರಿ ಮಾಡ್ತೇವೆ. ಹಾಗಾಗಿ ಏಕಲವ್ಯ ಕೋಚಿಂಗ್ ಕ್ಲಾಸ್ ಅನ್ನ ಬಹಳಷ್ಟು ಪೇರೆಂಟ್ಸ್ ಗಳು ಕಡಿಮೆ ಅವಧಿಯಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆಸಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೂಡ ಹಾಗೂ ನಿಮ್ಮ ಮಕ್ಕಳು ಒಂದು ಸೆಕ್ಯೂರ್ ಲೈಫ್ ಅನ್ನ, ಉತ್ತಮವಾದಂತ ಲೈಫ್ ಅನ್ನ ಹೊಂದಬೇಕು ಅಂತ ಏನಾದ್ರು ಕನ್ಸ್ಕೊಂಡಿದ್ರೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿಗೆ ಒಂದ್ಸಾರಿ ನೀವು ವಿಸಿಟ್ ಕೊಡ್ರಿ, ಭೇಟಿ ಮಾಡ್ರಿ. ಅಲ್ಲಿ ನಿಮಗೆ ಗೊತ್ತಾಗ್ತದ ಡಿಫರೆನ್ಸ್ ಬಿಟ್ವೀನ್ ದ ಕೋಚಿಂಗ್ ಸೆಂಟರ್. ಬೇರೆ ಕೋಚಿಂಗ್ ಸೆಂಟರ್ಗೂ ನಮ್ ಕೋಚಿಂಗ್ ಸೆಂಟರ್ಗೂ ಇರ್ತಕ್ಕಂತ ವ್ಯತ್ಯಾಸ ನಿಮಗೆ ಗೊತ್ತಾಗ್ತದ. ಹಾಗಾಗಿ ಉತ್ತಮವಾದಂತ ಆಟದ ಗ್ರೌಂಡ್ ಇದೆ, ಆಟ ಆಡ್ಲಿಕ್ಕೆ ಸಾಕಷ್ಟು ಪ್ಲೇ ಗ್ರೌಂಡ್ ಇದೆ. ಅದನ್ನ ಮಕ್ಕಳಿಗೆ ಬಹಳಷ್ಟು ರೀತಿಯಲ್ಲಿ ನಾವು ಒದಗಿಸಿಕೊಡ್ತೇವೆ. ಇಲ್ಲಿ ನೀವು ನೋಡ್ಬೋದು ವಿದ್ಯಾರ್ಥಿಗಳಿಗೆ ಅಗ್ದಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಕೊಡಬೇಕು ಸಂಪೂರ್ಣವಾದಂತ ವ್ಯವಸ್ಥೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ನೊಳಗ ದೊರೀತದ. ಸ್ಟಡಿ ಮೆಟೀರಿಯಲ್ ಅಂತೂ ಪರ್ಫೆಕ್ಟ್ ಆಗಿದೆ. ಸ್ಟಡಿ ಮೆಟೀರಿಯಲ್ ಬಗ್ಗೆ ಹೇಳ್ಬೇಕಂತಂದ್ರ ಒಬ್ಬ ವಿದ್ಯಾರ್ಥಿ ನವೋದಯ ಶಾಲೆಗೆ ಆಯ್ಕೆ ಆಗ್ಬೇಕಂತಂದ್ರೆ, ಒಬ್ಬ ವಿದ್ಯಾರ್ಥಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗೆ ಆಯ್ಕೆ ಆಗ್ಬೇಕಂತಂದ್ರೆ, ಒಬ್ಬ ವಿದ್ಯಾರ್ಥಿ ಸೈನಿಕ ಶಾಲೆಗೆ ಆಯ್ಕೆ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಸ್ಟಡಿ ಮೆಟೀರಿಯಲ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. NCERT ಸ್ಟಡಿ ಮೆಟೀರಿಯಲ್ಸ್ ಅನ್ನ ಅಗ್ದಿ ಆರಾಮ್ಸೆಯಾಗಿ ವಿದ್ಯಾರ್ಥಿಗಳು ಸ್ಟಡಿ ಮಾಡಿ ಮುಗಿಸ್ಕೋಬೇಕಂತಂದ್ರೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಹಟ್ಟಿಯಲ್ಲಿ ಅವರಿಗೆ ನಾವು ಕವರ್ ಮಾಡ್ತಕ್ಕಂಥ ಸಿಲೆಬಸ್ ನೋಡ್ರಿ. ಒಂದೇದು ICSE ಸಿಲೆಬಸ್ ಅನ್ನ ಕವರ್ ಮಾಡ್ತೇವೆ, CBSE ಸಿಲೆಬಸ್ ಅನ್ನ ಕವರ್ ಮಾಡ್ತೇವೆ. ಅದರ ಜೊತೆಗೆ ನಾವು ನವೋದಯಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ ವೈಸ್, ಇಯರ್ ವೈಸ್, ಟೈಪ್ ವೈಸ್ ಸಿಲೆಬಸ್ ಅನ್ನ ಬಹಳ ಅತ್ಯುತ್ತಮ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಬೋಧನೆ ಮಾಡಿ ಅವರನ್ನ ಸೆಲೆಕ್ಷನ್ ಮಾಡ್ತೇವೆ. ಹಾಗಾದ್ರೆ ನಮ್ಮ ಸೆಲೆಕ್ಷನ್ ರೇಟ್ ಎಷ್ಟು, ಯಾವ ರೀತಿ ನಮ್ಮ ಮಕ್ಕಳು ಸೆಲೆಕ್ಷನ್ ಆಗ್ತವೆ ಅಂತಕ್ಕಂಥದ್ದು ನಿಮ್ ಮುಂದೆ ತಗೊಂಡ್ಕೊಡ್ಬೇಕು. ಸುಮಂತ್ ಅಂತನಿ ಅಂತಕ್ಕಂಥ ವಿದ್ಯಾರ್ಥಿ, ಈತ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಿದ್ದ, ಸೈನಿಕ ಶಾಲೆ ಎಕ್ಸಾಮ್ ಅನ್ನು ಕ್ರ್ಯಾಕ್ ಮಾಡಿದ್ದ, ನವೋದಯ ಶಾಲೆ ಎಕ್ಸಾಮ್ ಅನ್ನು ಕ್ರ್ಯಾಕ್ ಮಾಡಿದ್ದ. ಹಾಗಾಗಿ ಆತ ಏನ್ ಹೇಳಿದಂತಂದ್ರೆ ನಾನು ನವೋದಯ ಶಾಲೆಯನ್ನ ಆಯ್ಕೆ ಮಾಡ್ಕೋತೀನಿ ಅಂತ ಹೇಳಿ ನವೋದಯ ಶಾಲೆಯನ್ನ ಆಯ್ಕೆ ಮಾಡ್ಕೊಂಡು ಈಗ ನವೋದಯಲ್ಲಿ ಓದ್ತಾ ಇದ್ದಾನೆ. ಅದೇ ರೀತಿಯಾಗಿ ಭೀಮರಾವ್ ಶಿಂದೆನೂ ಕೂಡ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಲ್ಲಿ ಆತ ಓದ್ತಾ ಇದ್ದಾನೆ. ಹಿ ಇಸ್ ಮೈ ಪ್ರೌಡ್ ಸ್ಟೂಡೆಂಟ್ ಅಂತಾನೆ ಹೇಳ್ಬೋದು. ಸಂಕೇತ್ ನರೋಟೆ ಅನ್ನೋದು ವಿದ್ಯಾರ್ಥಿ ಕೂಡ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮಿನೇಷನ್ ಅಪ್ರೋಚ್ ಮಾಡಿದ್ರು, ಬಟ್ ಅಷ್ಟೊಂದ್ಸರಿ ಫಸ್ಟ್ ಚಾನ್ಸ್ ಅಲ್ಲೇ ಇವರೆಲ್ಲ ಕ್ಲಿಕ್ ಆದವರು. ಮತ್ತೆ ಈಗಿನ ಟ್ರೆಂಡ್ ಹೆಂಗ್ ನಡೆದಿದೆ ಅಂತಂದ್ರೆ 4ನೇತೆ ಇದ್ದಾಗ ತರಬೇತಿ ಸ್ಟಾರ್ಟ್ ಮಾಡ್ತಾರೆ, 4ನೇತೆ ತರಬೇತಿ ಆಗ್ತದೆ, 5th ಸ್ಟ್ಯಾಂಡರ್ಡ್ ಎಕ್ಸ್ಪೀರಿಯನ್ಸ್ ಆಗಿ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ತಾರೆ. ಅದಕ್ಕಾಗಿ ಆಲ್ ರ್ಯಾಂಕ್ ಹೋಲ್ಡರ್ಸ್ ಆರ್ ಅರ್ಲಿ ಸ್ಟಾರ್ಟರ್ಸ್ ಅಂತ ಹೇಳ್ತಾರ. ಇವತ್ತು ಎಷ್ಟು ಮಂದಿ ರ್ಯಾಂಕ್ ಹೋಲ್ಡರ್ಸ್ ಬಂದಾರಲ್ಲ ಅವರೆಲ್ಲ ಅರ್ಲಿ ಸ್ಟಾರ್ಟ್ ಮಾಡಿದವರು ಅಂತ ಹೇಳ್ತಾರೆ. ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ಕೂಡ 3ನೇ ತರಗತಿಯಿಂದ ತಯಾರಿ ಮಾಡಿದ್ರು ಕೂಡ ಏನ ತೊಂದರೆ ಏನಿಲ್ಲ. ಹೌದಾ? ನೋಡ್ರಿ, ಫಿಸಿಕಲ್ ಮಾಡಿ ಮಾಡಿ ಬಾಡಿ ಹೆಂಗ್ ಫಿಟ್ ಆಗ್ತದ, ಮಕ್ಕಳದು ಕೂಡ ಮೆಂಟಲಿ ವರ್ಕ್ ಮಾಡಿ ಮಾಡಿ ಅವರು ಮೆಂಟಲಿ ಫಿಟ್ ಆಗ್ತಾರ. ಆ ಒಂದು ಕಾರಣಕ್ಕಾಗಿ ನೀವು ನೆಗೆಟಿವ್ ಥಾಟ್ಸ್ ಅನ್ನ ತೆಗೆದುಕೊಳ್ಬೇಡ್ರಿ. ಮಕ್ಕಳಿಗೆ ಇಟ್ಟು ಚಿಕ್ಕಂದಿನಿಂದಲೇ ಪ್ರೆಷರ್ ಹಾಕ್ಬೇಕನ. ನೋಡ್ರಿ, ಯಾವ್ದು ವ್ಯಕ್ತಿ ತಾಳ್ಕೊಳ್ಳೋದನ್ನ ಕಲಿತಾನ ಆ ವ್ಯಕ್ತಿಗೆ ಅನುಭವ ಜಾಸ್ತಿ ಬರ್ತಾವ. ಅದಕ್ಕಾಗಿ ನೀವು ಮಕ್ಕಳು ಸಣ್ಣದವು ದೊಡ್ಡದವು ಹಂಗೇನ್ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು
ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗೆ ಆಯ್ಕೆಯಾಗಿದ್ದಾರೆ, ಸೈನಿಕ ಶಾಲೆಗೂ ಆಯ್ಕೆಯಾಗಿದ್ದಾರೆ. ಮೊರಾರ್ಜಿ ಶಾಲೆಗಂತೂ ಔಟ್ ಆಫ್ ಔಟ್ ರಿಸಲ್ಟ್ ಕೊಟ್ಟಿದ್ದೀವಿ, ಆದರ್ಶ ಶಾಲೆಗೂ ಔಟ್ ಆಫ್ ಔಟ್ ರಿಸಲ್ಟ್ ಕೊಟ್ಟಿದ್ದೀವಿ. ಈ ಒಂದು ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ನಮ್ಮಲ್ಲಿ ದೊರೆತಕ್ಕಂತ ಒಂದಿಷ್ಟು ತರಬೇತಿಗಳು ನೋಡ್ರಿ, ಒಂದೇದು ಸೈನಿಕ ಶಾಲೆಗೆ ತರಬೇತಿ ನೀಡ್ತೀವಿ, ನವೋದಯ ಶಾಲೆಗೆ ತರಬೇತಿ ನೀಡ್ತೀವಿ, ಕಿತ್ತೂರು, ಆದರ್ಶ, ಮೊರಾರ್ಜಿ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇತ್ಯಾದಿ ವಸತಿ ಶಾಲೆಗಳ ಒಂದು ತರಬೇತಿಯನ್ನ ನೀಡಿ ಮಕ್ಕಳಿಗೆ ಉತ್ತಮವಾದಂತ ಫ್ಯೂಚರ್ ಅನ್ನ ರೆಡಿ ಮಾಡೋದಲ್ಲಿ ಏಕಲವ್ಯ ಕೋಚಿಂಗ್ ಕ್ಲಾಸ್ ನಿರತರಾಗಿದ್ದಾರೆ. ಈ ಒಂದು ಏಕಲವ್ಯ ಕೋಚಿಂಗ್ ಕ್ಲಾಸ್ ನೊಳಗ 2024ನೇ ಸಾಲಿನೊಳಗ ನವೋದಯ ಶಾಲೆಗೆ ಒಂದೇ ಒಂದು ಡಿಸ್ಟಿಕ್ಗೆ 8 ವಿದ್ಯಾರ್ಥಿಗಳನ್ನ ಸೆಲೆಕ್ಷನ್ ಮಾಡಿ ಕಳಿಸಿರ್ತಕ್ಕಂಥ ಕೀರ್ತಿ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನ್ನಟ್ಟಿಗೆ ಸಲ್ತದ. ಇದೊಂದು ನಮಗೆ ದೊರೆತಿರ್ತಕ್ಕಂತ ಉತ್ತಮವಾದಂತ ಕಿರೀಟನೇ ಅಂತ ಹೇಳ್ಬಹುದು. ಹೌದಾ? ಹಾಗಾದ್ರೆ ಆ ವಿದ್ಯಾರ್ಥಿಗಳು ಯಾರು ಮತ್ತೆ ಹೇಗೆ ಏನು ಅನ್ನೋದನ್ನ ನಾನು ನಿಮಗೆ ಈಗ ಹೇಳ್ಕೊಡ್ತೇನೆ. ಮೀನಾಕ್ಷಿ ಗಬ್ಬಿಗೋಳು ಅಂತೇಳಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಕ್ಸಾಮ್ ಅನ್ನು ಪಾಸ್ ಮಾಡ್ಕೊಂಡಿದ್ದಾಳೆ, ನವೋದಯ ಶಾಲೆ ಎಕ್ಸಾಮ್ ಅನ್ನು ಕೂಡ ಪಾಸ್ ಮಾಡ್ಕೊಂಡಿದ್ದಾಳೆ, ಹಾಗೆ ಸೈನಿಕ ಶಾಲೆಗಳಲ್ಲೂ ಕೂಡ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಕೊಂಡಿದ್ದಾರೆ. ಸೆಲೆಕ್ಷನ್ ಆಗಿದ್ದು ಮಾತ್ರ ಹೇಳತ್ತೀನಿ, ಕ್ವಾಲಿಫೈಡ್ ಎಲ್ಲರೂ ಮಾಡ್ತಾರೆ. 120 ಮಾರ್ಕ್ಸ್ ತಗೊಂಡ್ರೆ ಕ್ವಾಲಿಫೈಡ್ ಅಂತ ಹಾಕೋತಾ ಹೋಗ್ತಾರ. ಕ್ವಾಲಿಫೈಡ್ ಅಲ್ಲ, ಸೆಲೆಕ್ಷನ್ ಆಗ್ಬೇಕು. ಹಂಗ್ ಸೆಲೆಕ್ಷನ್ಗೆ ಮೀನಾಕ್ಷಿ ಗಬ್ಬಿಗೋಳ್ ಹಾಗೆ 10 ರಿಂದ 12 ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಆಯ್ಕೆಯಾಗಿದ್ದಾರೆ. ನವೋದಯ ಶಾಲೆಗೆ 8 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸಿದೆ. ಹೋದ ವರ್ಷ ನವೋದಯಕ್ಕೆ 10 ವಿದ್ಯಾರ್ಥಿಗಳನ್ನ ಕಳಿಸಿದ್ವಿ. ಹಾಗಾದ್ರೆ ಏನ್ರಿ ಡಿಫರೆನ್ಸ್ ಏನ? ಒಂದ್ ಮಾತು ಹೇಳ್ತೀನಿ ಆತ್ಮೀಯ ಪಾಲಕರೇ. ಮೊದಲನೇದಾಗಿ ಏನಂತಂದ್ರೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ತರಬೇತಿ ನೀಡಬೇಕು ಅಂತಂದ್ರೆ, ಅವರ ಸಿಲೆಬಸ್ ವೈಸು, ಇಯರ್ ವೈಸು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಗಮನದಲ್ಲಿ ಇಟ್ಕೊಂಡು ಅವ್ರನ್ನ ತಯಾರಿ ಮಾಡಬೇಕು. ಇದಾದ ತಕ್ಷಣ ಇನ್ನೊಂದು ಪಾಯಿಂಟ್ ಏನಂತಂದ್ರ, ಶಿಕ್ಷಕರು ಕಲ್ಸೋರು ಕರೆಕ್ಟ್ ಇದ್ದು ಮಕ್ಕಳು ಕರೆಕ್ಟ್ ಇರ್ಲಿಲ್ಲ ಅಂತಂದ್ರ ಅವಾಗೂ ರಿಸಲ್ಟ್ ಆಗೋದಿಲ್ಲ. ಮಕ್ಕಳು ಕರೆಕ್ಟ್ ಇದ್ದು ಶಿಕ್ಷಕರು ಕರೆಕ್ಟ್ ಇರ್ಲಿಕ್ಕಂದ್ರ ಅವಾಗೂ ಕೂಡ ರಿಸಲ್ಟ್ ಆಗೋದಿಲ್ಲ. ಆ ಒಂದು ಕಾರಣಕ್ಕಾಗಿ ತೆಗಿರ್ಬೇಕಾಗ್ತದ. ಒಬ್ಬ ಶಿಕ್ಷಕ, ಇನ್ನೊಬ್ಬ ಬಾಲಕ, ಇನ್ನೊಬ್ಬ ಪಾಲಕ. ಶಿಕ್ಷಣ ಅನ್ನೋದು 3 ಮಂದಿ ಮೇಲೆ ನಿಂತದ್ರಿ. ಬಾಲಕ, ಶಿಕ್ಷಕ ಮತ್ತು ಪಾಲಕ 3 ಜನರು ಬಹಳ ಚೆನ್ನಾಗಿ ಇದ್ದು ಚೆನ್ನಾಗಿ ಕೆಲಸ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಬೆಳಿತವೆ. ಅದಕ್ಕೆ 0ದಿಂದ ಬಹಳಷ್ಟು ವಸತಿ ಶಾಲೆಗಳನ್ನ ಆಯ್ಕೆ ಆಗಿದ್ದವರು ಈ ಒಂದು ಸೆಕ್ಷನ್ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗ್ತಾರೆ. ಹೋದ ವರ್ಷ ರಾಜ್ಯಕ್ಕೆನೆ 9ನೇ ಸ್ಥಾನವನ್ನ SSLC ಅಲ್ಲಿ ತಂದು ಕೊಟ್ಟಿದ್ದು ಕೂಡ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನ್ನಟ್ಟಿನೇ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಬಹಳಷ್ಟು ವಿದ್ಯಾರ್ಥಿಗಳನ್ನ ಹಲವಾರು ಒಂದು ಸಂಸ್ಥೆಗಳಲ್ಲಿ ಈಗಾಗಲೇ ಎಂಟ್ರೆನ್ಸ್ ಎಕ್ಸಾಮ್ ಬರೆದ ತಕ್ಷಣನೇ ಅವ್ರನ್ನ ಫ್ರೀ ಆಫ್ ಕಾಸ್ಟ್ ದಾಗ ಸೆಲೆಕ್ಷನ್ ತಗೊಂಡ್ ಹೊಂಟಿದಾರ. ಇನ್ನೊಂದು ನಿಮಗೆ ಗೊತ್ತಿರ್ಲಿ ಆತ್ಮೀಯ ಪಾಲಕ ಬಂಧುಗಳೇ, ನೀವು ಕೇವಲ 10ನೇ ತರಗತಿವರೆಗೆ ಮಾತ್ರ ಖರ್ಚು ಮಾಡಿ 10ನೇ ತರಗತಿ ನಂತರ ಏನಪ್ಪಾ ಅಂದ್ರ ಫ್ರೀ ಆಫ್ ಕಾಸ್ಟ್ ದಾಗ ದೊಡ್ಡ ಇನ್ಸ್ಟಿಟ್ಯೂಟ್ ಒಳಗ ಸೆಲೆಕ್ಷನ್ ಆಗ್ಲಿಕ್ಕೆ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್, ಈಗ ನೀಟ್ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಕೋಬೇಕಾಗಿತ್ತಂದ್ರೆ ಈತ ಏನಾದ್ರು SSLC ಅಲ್ಲಿ ಒಳ್ಳೆ ಅಂಕಗಳನ್ನ ಪಡ್ಕೊಂಡಿದ್ರೆ ನೀಟ್ ಟ್ರೈನಿಂಗ್ ಫ್ರೀ ಆಗಿ ಸಿಗ್ತದ. ಅದೇ ರೀತಿಯಾಗಿ ಆತ ಏನಾದ್ರು JEE ಅಲ್ಲಿ ಒಳ್ಳೆ ಅಂಕಗಳನ್ನ ಪಡ್ಕೊಂಡಿದ್ರೆ PUC ಅಲ್ಲಿ ಆರಾಮ್ಸೆ PUC ಚೆನ್ನಾಗಿ ಮಾಡಿದ್ರೆ JEE ಅಲ್ಲಿ ಸೆಲೆಕ್ಷನ್ ಆಗ್ತಾನೆ. ಅದೇ ರೀತಿಯಾಗಿ ನಾವು ಮಕ್ಕಳನ್ನ ತಯಾರಿ ಮಾಡಬೇಕಾಗ್ತದೆ. 5ನೇ ತರಗತಿಯಿಂದ 10ನೇ ತರಗತಿ ತನಕ ಚೆನ್ನಾಗಿ ನಾವು ತರಬೇತಿ ಮಾಡಿದ್ದೆ ಆದರೆ ಮಕ್ಕಳು ಬಹಳಷ್ಟು ಉತ್ತಮವಾಗಿ ಬೆಳಿತಾರ. ಅದಕ್ಕಾಗಿ ತಮ್ಮ ಮಕ್ಕಳು ಕೂಡ ಈ ರೀತಿ ಆಗ್ಬೇಕು ಅಂತ ಕನಸು ಕಂಡಿದ್ರೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ನಲ್ಲಿ ಒಂದು ಬಿಗ್ಗೆಸ್ಟ್ ಅಪಾರ್ಚುನಿಟಿ ಇದೆ. ಆ ಅಪಾರ್ಚುನಿಟಿಯನ್ನ ಎಲ್ಲ ಪಾಲಕ ಬಂಧುಗಳು ಪಡೆದುಕೊಳ್ಬೇಕು ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೇನೆ. ಇನ್ನೊಂದು ಗೊತ್ತಿರ್ಲಿ, ಇವ್ರಿಗೆ ಬ್ರೈಟ್ ಫ್ಯೂಚರ್ ಅನ್ನೋದು ಸಿಕ್ಬಿಡ್ತದ. ಹೆಂಗ್ ಸಿಗ್ತದ ಅನ್ನೋದನ್ನ ಹೇಳ್ತೇನ್ರಿ. ನಿಮ್ಮ ಮಗು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕಂದ್ರೆ ಸೈನಿಕ ಶಾಲೆಯಲ್ಲಿ ಓದ್ಬೇಕು, ನವೋದಯ ಶಾಲೆಯಲ್ಲಿ ಓದ್ಬೇಕು, ಕಿತ್ತೂರು ಶಾಲೆಯಲ್ಲಿ ಓದ್ಬೇಕು. ಹಿಂಗ ಹಲವಾರು ಒಂದಷ್ಟು ಶಾಲೆಗಳಿದ್ದಾವೆ. ಅವುಗಳಲ್ಲಿ ಓದಿದ್ರೆ ನಿಮ್ಮ ಮಕ್ಕಳು ಬಹಳಷ್ಟು ಚೆನ್ನಾಗಿ ತಯಾರಾಗ್ತಾರ. ಮಕ್ಕಳಿಗೆ ತರಬೇತಿ ಚಿಕ್ಕಂದಿನಲ್ಲೇನೆ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇನೆ ಅವ್ರಿಗೆ ಕೊಡ್ತಾ ಹೋದ್ರೆ ಅವರು ಅದ್ಭುತವಾದದ್ದನ್ನ ಸಾಧನೆ ಮಾಡ್ತಾರೆ, ನಿಮ್ಗೆ ಆಸ್ತಿ ಆಗ್ತಾರೆ. ಒಂದ್ ಮಾತು ನೆನಪಿಗೆ ಬರ್ತದೆ, ಭತ್ತವನ್ನ ಪೂಜಿಸಬೇಕಾಗಿಲ್ಲ, ಭತ್ತವನ್ನ ಬಿತ್ತಬೇಕಾಗಿದೆ. ಮಕ್ಕಳಿಗೆ ಆಸ್ತಿ ಮಾಡಬೇಕಾಗಿಲ್ಲ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ನೀಡಬೇಕಾಗಿದೆ. ಹಾಗಾಗಿ ತಮ್ಮ ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣ ನೀಡಲು ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನ್ನಟ್ಟಿ ಇವತ್ತು ಸಜ್ಜಾಗಿ ನಿಂತಿದೆ. ಅದಕ್ಕಾಗಿ ಏಪ್ರಿಲ್ ತಿಂಗಳಿನ ಕೊನೆಯ ವಾರದಲ್ಲಿ ಎಂಟ್ರನ್ಸ್ ಪರೀಕ್ಷೆಗಳು ಪ್ರಾರಂಭವಾಗ್ತಾವ ರೆಗ್ಯುಲರ್ ಕ್ಲಾಸಿಗಾಗಿ. ಮೇ
20ನೇ ತಾರೀಕು ಹೊಸ ಬ್ಯಾಚ್ ಪ್ರಾರಂಭ ಮಾಡ್ತಾ ಇದೀವಿ. ನವೋದಯ, ಸೈನಿಕ, ಮುರಾರ್ಜಿ, ಅಳಿಕೆ, RMS ಗೆ ಲಾಂಗ್ ಟರ್ಮ್ ಕೋರ್ಸ್ ಅನ್ನ. ಅದೇ ರೀತಿಯಾಗಿ ಜೂನ್ 1ನೇ ತಾರೀಕು ಬ್ಯಾಚ್ ನ ಒಂದು ಸಿಲೆಬಸ್ ಗಳು ಪ್ರಾರಂಭವಾಗ್ತವೆ. ಅದಕ್ಕಾಗಿ ತಮ್ಮ ಮಕ್ಕಳ ಉತ್ತಮವಾದಂತ ಭವಿಷ್ಯಕ್ಕಾಗಿ, ಬ್ರೈಟ್ ಫ್ಯೂಚರ್ಗಾಗಿ ಒಂದ್ಸರಿ ಏಕಲವ್ಯ ಕೋಚಿಂಗ್ ಕ್ಲಾಸ್ ಅನ್ನ ಭೇಟಿ ಆಗ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ, ನಮಸ್ಕಾರ.